ಇವಾಗ ಬೇಸಾಗಿರುವುದೇ ಹೌದು ಕಾಂತಿ. ಹೇಳಿ ಕೇಳು. ಹಾಗೆ ಹೇಳ್ತಾನೆ. ಹಾಲು ಹಣ್ಣು ಕೂಡಿದಂಗೆ ಕೂಡಿ ನಲಿಯುವ ಮಳೆಯಲ್ಲಿದಂಗೆ ತೇಲಿ ನಲಿಯುವ ಬಾಬಾರೋ ನನ್ನ ರಾಜ ನೀನಾದೆ ರವಿತೇಜ ನಿನ್ನ ಬಿಟ್ಟು ಹೋಗಲಾರೆ ಹತ್ತಿರ ಹಾಗೆ ಕಾಂತಿ. ಕರದಲ್ಲಿ ಖಡ್ಗವನ್ನು ಹಿಡಿದುಕೊಂಡು ಹಾ. ಧನುಧಾರಿಯಾಗಿ ರೋಷದಿಂದ ನೀನು ಹೋಗುವುದೆಲ್ಲಿಗೆ ಕಾಂತ ತ್ಯಜಿಸು ನಿನ್ನ ಪಂಥ ಹಾಗೆ ಎನ್ನ ಮೋಹನಾಗೆ ಮೋಹನ ನಾನೇನು ಇತ್ಯಂ ತಿಳಿಯಲವೇ ಹೇಗೆ ನಿನ್ನಂತ ಸತಿಯರ ದೊರಕದ್ದಿಯನ್ನ ಪುಣ್ಯವೆಂದು ತಿಳಿದುಕೊಂಡಿರುವುದು ಕಡುರೋಷದಿಂದ ಬಡವಿಗೆ ಕೆಡುವ ಭಯಂಕರಕ್ಕೆ ಬೇಕು ಸಂತೋಷದಿಂದ ನಿನ್ನ ಸಖಿಯರೊಡನೆ ಕಾಲವನ್ನು ಕಳೆಯುವಂತವಾಗುವಂತವರೇ ಬಿಟ್ಟು ಬಿಡು ನಿನ್ನ ಮನೆಗೆ. ಕಾಂತ ಕಾಂತಿ. ನೀನು ನನ್ನ ಜೊತೆಯಲ್ಲಿ ಬರುವೆಯಾ ಹೌದು ಕಾಂತಿ. ಯಾವಾಗ ಬರುವೆ ಕರ್ನಾಟಕ ಬರಬೇಕಂತೆ. ಕಾಂತ ಕಾಂತಿ. ಅದಕ್ಕೋಸ್ಕರ ಈಗ ಹೋಗಬೇಡ ಎಂದು ಹೇಳ್ತೀವಿ ನಾವು ಅದು ಎಲ್ಲಿಗೆ ಸಾಧ್ಯವಿಲ್ಲ ಕಾಂತಿ. ಸಾಧ್ಯ ಮಾಡಿಕೊಳ್ಳಬಹುದಲ್ಲ ಅದು ಎಷ್ಟು ಮಾತ್ರ ಸಾಧ್ಯವಿಲ್ಲ ಸುಂದರಿ. ಸುಂದರ ಅನುರಾಗದ ವಟ ಆನಂದ ಕಾಂತ ಕಾಂತಿ. ಜನ್ಮದ ಸಂಬಂಧ ಹೂವಾಗಿ ಮನದೇನಾಗಿ ಹೂವಾಗಿ ಮನದೇನಾಗಿ ಜೀವನದ ಸಾಗರದಲ್ಲಿ ಜೀವನದ ಸಾಗರದಲ್ಲಿ ಅನುರಾಗದ ಒಟ ಆನಂದವೋ ಯುದ್ಧದ ವಿಷಯವನ್ನು ಕೇಳಿದರೆ ಎನ್ನ ಮುಂದೆ ತಿಳಿಸಬಾರದು ಎಂದು ಹೇಳಿದೆಯಲ್ಲ. ಹೌದು ಸುಂದರಿ. ಕಾಂತ, ಕಾಂತಿ. ಹಾಗಾದರೆ ಸರ್ವತ ಎನ್ನ ಮುಂದೆ ತಿಳಿಸುವುದಿಲ್ಲವೇನು ಪ್ರಿಯ?
ಮುಗುವಿನಿ ನಿನಗೆ ಕೈಯ. ಆಹೇ ನೀರಜಾಕ್ಷಿಯಾದ ಸತಿ ಹೇಳಿದರೆ ಕೇಳಿದ್ದಕ್ಕೊಂದು ರೀತಿ ಉತ್ತಮ ಸತಿಪತಿಗಳ ಸಂಗತಿ. ಚೆನ್ನಾಗಿ ಹೇಳು ಪ್ರಿಯ. ಪುಷ್ಪವತಿಯಾದ ಸತಿಯನ್ನು ಸರಿಯಾದ ರೀತಿಯಲ್ಲಿ ಋತುವಿನಲ್ಲಿ ಸತಿಪತಿಗಳ ಮನಸ್ಸು ಒಂದಾದರೆ ಆ ಸುಖಭೋಗವು ಹೆಣ್ಣಿನ ವ್ಯಾಮೋಹದಿಂದ ತೊಡಗಿಕೊಂಡು ರಾಜ್ಯ ಕಾರ್ಯವನ್ನು ಬರೆಯುವುದು ಅಧರ್ಮವಲ್ಲವೇ? ಈ ಶಾಸ್ತ್ರವನ್ನು ನೀನೇನು ಹರಿಯದವಳೇ ಹೇಗೆ? ನಿನ್ನ ಮನದ ದುಗುಡಂಬಿಡು ನಾನು ಹೋಗುವ ಬೆಳಕ್ಕೆ ಅಡ್ಡಿಯಾಗಬೇಡ ಸುಂದರಿ. ಸುಂದರ, ಸುಂದರಿ ನಿನ್ನ ಹೋಗುವ ಪಯಣಕ್ಕೆ ಅಡ್ಡಿಯಾಗುವೆನು. ಹಾಗೆ ಸುಂದರಿ ಕಾಂತ, ಅದೇ ನಾನು ನಿನ್ನ ಸತಿಯಳು, ಅದಕ್ಕೋಸ್ಕರ ಅಡ್ಡಿಯಾಗುವೆನು. ಸತಿಗಳಾಗಿರಬಹುದು ಸುಂದರಿ, ಅದನ್ನು ಕೇಳಬಾರದು. ಏತಕ್ಕೆ ಕೇಳಬಾರದು? ಸುಂದರ, ಸುಂದರಿ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಬಾರೋ ಸುಂದರನೇ ಎನ್ನ ಸುಂದರನೇ, ನಿನ್ನ ರೂಪವ ಕಂಡು ಬಂದೆ ಪ್ರಿಯತಮನೇ. ಅನುರಾಗದ ಆಲಾಪನೆ ಆನಂದಿಸೋ. ಬಾರೋ ಸುಂದರನೇ ಎನ್ನ ಸುಂದರನೇ, ನಿನ್ನ ರೂಪವ ಕಂಡು ನಿನ್ನಯ ರೂಪಕ್ಕೆ ಸೋತೆನು ನಾನು ಬಂದೆ ಬೇರನೇ. ನಿನ್ನಯ ಮೆಚ್ಚಿರುವೆ ಬಾರೋ ಪ್ರಿಯತಮ. ಅಹೋ ಕಾಂತ, ಹಾಗೆ ಕಾಂತಿ ನಮ್ಮ ಮದುವೆಯಾಗಿ ಇನ್ನು ವಸಂತ ಮಾಸವು ಒದಗಿರುವುದರಿಂದ ಹೌದು ಸುಂದರಿ. ಕಾಂತ, ಕಾಂತಿ ಇನ್ನು ಒಂದು ವರ್ಷವೂ ಆಗಿಲ್ಲ. ಹೌದು ಕಾಂತಿ. ಕಾಂತ, ಕಾಂತಿ ಆದ ಕಾರಣ ಸತಿಯರ ಮುಂದೆ ತಿಳಿಸುವುದು ಹೋಗುದು ಬೇಡ ಪ್ರಿಯ. ಮುಗಿನ ನಿನಗೆ ಕೈಯ. ಹಾಗೆ ಕಾಂತಿ ನಾನೆಷ್ಟು ವಿಧವಾಗಿ ಹೇಳಿದರೂ ನಿನ್ನ ಮನಸ್ಸಿನ ಅಭಿಲಾಷ ಬಿಡಲಿಲ್ಲ. ನನ್ನ ಮನವನ್ನು ತಿಳಿದುಕೊಳ್ಳಲು ಸರಿಯಲ್ಲ. ಹೌದೇ ಹಾಗೆ ಕಾಂತಿ ಕಾಂತ, ವೈಯಾರ ಮಾಡಿ ಮೀರಿದ ಶೃಂಗಾರವನ್ನು ತೋರಿ ಎಲ್ಲವನ್ನೂ ತಿಳಿದುಕೊಳ್ಳುವುದು ಮಾತ್ರವೇ ಸರಿ ತೋರುವುದಿಲ್ಲ. ನಾನು ಮಾಡುವ ಕಾರ್ಯವು ಯಾವುದಾದರೂ ತಿಳಿದುಕೊಂಡರೆ ರಾಜ್ಯ ಕಾರ್ಯದ ಮರಳು ಸ್ತ್ರೀಯರಿಗೆ ತಿಳಿಸುವುದು ನಂತಹ ಉತ್ತಮ ಸ್ತ್ರೀಯರಿಗೆ ಉತ್ತಮವಲ್ಲ, ಸರಿಯಲ್ಲ. ನೀರಜಾಕ್ಷಿ ಬಿಟ್ಟು ಬಿಡಿ ನನ್ನ ಆಟಕ್ಕೆ. ಸುಂದರ, ಸುಂದರಿ, ಹತ್ತಿರ ಬರುವೆಯಾ? ಕಾಂತ, ಕಾಂತಿ ನೀ ಬಂದರೆ ಮೆಲ್ಲನೆ ಎದೆ ತುಂಬಿತು ಚೆಲ್ಲನೆ ನನ್ನ ಮನದಾಳದಾಗೆ ಕಾರಂಜಿಯಾಗಿ ಒಮ್ಮೆ ತುಣಿತು. ನೀ ನನ್ನ ಜೀವ ಎಂದು ಕರೆದು ನೀ ಬಂದರೆ ಮೆಲ್ಲನೆ. ಕೈಯ ಬಳೆ ಗಲಗಲೆಂದು ನಿನ್ನ ಕಟ್ಟದ್ದ, ನಿನ್ನೆ ನನ್ನ ಜೀವ ಎಂದು ಬಾ ಎಂದಾಗ ನಾನ್ಯಾರೋ ಎಂದು ನಿನಗೆ ಹೊರಟೋಯ್ತು. ನೀ ನನ್ನ ಜೀವ ಎಂದು ಕರೆಯಿತು. ನೀ ಬಂದರೆ
ಎಷ್ಟು ಬೇಡಿಕೊಂಡರೂ ನಿಮ್ಮ ಹಿತದ ಸಂಗತಿಯನ್ನು ಎನ್ನ ಮುಂದೆ ತಿಳಿಸುವುದಿಲ್ಲವಲ್ಲ. ಅದು ಎಷ್ಟು ಮಾತ್ರಕ್ಕೂ ತಿಳಿಸೋದಿಲ್ಲ ಸುಂದರಿ. ಕಾಂತ, ಕಾಂತಿ, ನೀನು ಹೋಗುವ ಕಾರ್ಯ ಸತಿಯರ ಮುಂದೆ ತಿಳಿಸಬೇಕು. ಧೀರ, ನೀನು ನನ್ನ ಶೂರ. ಹೇ ಎನ್ನ ಪ್ರೀತಿಯ ಪಾತ್ರಳಾದ ಸುಂದರಿ, ಇತ್ತವ ಒಂದು ಸರಿಯಾದ ಮಾತನಾಡು. ಈ ಕೋಣೆಯನ್ನು ತಡೆಯಲು ಕೊಡು. ಹೇ ಸುಂದರಿ, ಲೋಕವನ್ನೆಲ್ಲ ಒಂದು ಕಲಬುತ್ತಿ ಸಿಂಧು ದೇಶಾಧಿಪರಿಗೆ ಯಮನ ಚಾತುರ್ಯಂ ತೋರಿಸುವ ಕಾಲ ಹೋಗೋಣಿ ಎಲ್ಲ ಮುಚ್ಚಿದೊಳಗಡೆ. ಕಾಂತ, ಕಾಂತಿ, ಎಲ್ಲಿಗೆ ಹೋಗುವೆ? ದೇಶ ಸಂಚಾರಕ್ಕಾಗಿ ಹೋಗಿ ಕಾಂತಿ. ದೇಶ ಸಂಚಾರಕ್ಕಾಗಿ ಹೋಗುವೆಯಾ? ಹೌದು ಕಾಂತಿ. ನಾನು ನಿಮ್ಮ ಜೊತೆಯಲ್ಲಿಯೇ ಬರಲೇ? ನೀನು ಬಂದು ಅಲ್ಲಿ ಮಾಡುವುದಾದರೆ ಏನು ಕಾಂತ? ಸುಂದರ, ಸುಂದರಿ, ನೀನು ಏನು ಮಾಡುವೆ ನಾನು ಅದನ್ನೇ ಮಾಡುವೆ. ಹೇ ಕಾಂತಿ, ಹೇಳಿವನು ಕೇಳು. ನಾನು ಹೋಗುವುದು ದೇಶ ಸಂಚಾರಕ್ಕಾಗಿ. ಎಲ್ಲ ಹಿಂದೆ ಬಂದು ಕಡೆ ಕಷ್ಟ ಪಡುವುದಕ್ಕಿಂತ ಈ ಅರಮನೆಯಲ್ಲಿರುವುದು ದೇಶಲ್ಲವೇ? ಹೇ ಕಾಂತಿ, ಕಾಂತ, ನೀನು ಬಂದು ಅಲ್ಲಿ ಮಾಡುವುದಾದರೆ ಏನು? ನೀನು ನಿನ್ನಂತಪುರಕ್ಕೆ ತಳು ಸುಂದರಿ, ಗಯ ಮಹಾರಾಜನ ಮನೋಹರಿ. ಕಾಂತ, ಕಾಂತಿ, ನನ್ನ ಮಂದಿರಕ್ಕೆ ನಾನು ಹೋಗಬೇಕೆ? ಹೌದು ಕಾಂತಿ. ನಾನೊಬ್ಬಳೆ. ಹೌದು ಕಾಂತಿ. ನೀನು ಬರುವುದಿಲ್ಲ. ಇಲ್ಲ ಕಾಂತಿ, ನೋಡು. ಬರುವುದಿಲ್ಲ ಕಾಂತಿ. ಹೇಳು, ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತಿ. ಪ್ರಿಯ ಸುಂದರ, ಪ್ರಿಯ ಸುಂದರ, ಸುಂದರ, ಸುಂದರಿ, ಪ್ರಿಯ ಸುಂದರ, ಗಯ ಮಹಾರಾಜನೇ. ಅಹೋ ಕಾಂತ, ಹೇ ಕಾಂತಿ, ನೀನು ವನ ಸಂಚಾರಕ್ಕಾಗಿ ಹೋಗುತ್ತೇನೆಂದು ಹೇಳ್ತಿವೆಯಲ್ಲ ಸುಂದರ. ಸುಂದರಿ, ನನಗೂ ವನ ವಿಹಾರ ಮಾಡಬೇಕೆಂದು ಮನದ ನಿಶ್ಚಯ ಮಾಡಿರುವೆನು. ಹೌದೇನು? ನಾನೊಬ್ಬಳೆ ಹರಮಂದಿರದಲ್ಲಿ ಇರುವುದಿಲ್ಲ. ನಾನು ನಿಮ್ಮ ಜೊತೆಯಲ್ಲಿಯೇ ಬರುವೆನು. ನನ್ನನ್ನು ಕರೆದುಕೊಂಡು ಹೋಗು ಕಾಂತ. ಕೇಳುವುದೇ ಎನ್ನ ಮಾತ. ಹೇ ಪದ್ಮಿನಿ ಎನ್ನ ಭಟ್ಟದ ರಾಣಿ, ನಿನಗೆ ದೇಶ ಸಂಚಾರ ಮಾಡಬೇಕೆಂಬ ಆಸೆ ಇದ್ದಂತೆ ತೋರುತ್ತದೆ. ಆದರೂ ಚಿಂತೆ ಇಲ್ಲ. ಹಾಗಾದರೆ ಪೊಟ್ಟು ಪಿತಾಂಬರನ್ನುಟ್ಟು ಕಂಚುಕದ ಕುಪ್ಪಸವನ್ನು ತೊಟ್ಟು ಜಗಜಗಿಸುವ ಆಭರಣಗಳನ್ನು ಧರಿಸಿಕೊಂಡು ಶೃಂಗಾರ ಮಾಡಿಕೊಳ್ಳುವುದಾಗಿ ಪಡೆಬೇಡಿ. ದೇಶ ಸಂಚಾರ ಮಾಡುವ ಪುಷ್ಪಕ ವಿಮಾನವನ್ನು ಸಿದ್ಧಗೊಳಿಸಿ ಸಾರಥಿ ದೇಶ ಸಂಚಾರಕ್ಕಾಗಿರೋದು ಬಿಡುವಂತಲಾಗಲಿ. ಆತ